ಒಂದ್ಸತಿ ನಮ್ಮ ಜಗನ್ನಾಥ ಪುರಿಯ ಮುಖ್ಯ ಪುರೋಹಿತರು ಯಾವಾಗ್ಲೂ ಅನ್ಕೋತಾ ಇರ್ತಾರೆ, ನಾನು ಮಾಧವಪುರಿ ಧಾಮದ ಮುಖ್ಯ ಪೂಜಾರಿ. ನನಗೆ ದೇವರ ಸೇವೆ ಎಂದರೆ ಕೇವಲ ಶಾಸ್ತ್ರಗಳು, ಮಂತ್ರಗಳು, ನಿಖರವಾದ ಉಚ್ಚಾರಣೆ ಮತ್ತು ವಿಧಿವಿಧಾನಗಳಷ್ಟೇ ಆಗಿತ್ತು. ಪ್ರಭುವನ್ನು ತಲುಪಲು ಇದೊಂದೇ ಮಾರ್ಗ ಅಂತ ಅವ್ರು ನಂಬಿರ್ತಾರೆ. ಆದರೆ ಈ ಅಹಂಕಾರನ ಒಬ್ಬ ಭಕ್ತ ಮುರಿದಿದ್ನ ನೋಡಿದೀರಾ? ಹೌದು, ಒಬ್ಬ ಭಕ್ತ ಸಣ್ಣ ತೆಂಗಿನಕಾಯನ್ನು ಕೊಟ್ಟು ಆ ಗರ್ವನ ಭಂಗ ಮಾಡ್ತಾನೆ. ಹೇಗೆ ಅಂತ ನೋಡೋಣ ಬನ್ನಿ. ಇದು ಸ್ವಯಂ ಪುರೋಹಿತರೇ ಹೇಳುತ್ತಿರೋ ಕತೆ. ಪೂರಿಗೆ ಹೊರಟ ನನ್ನನ್ನು ತಡೆದು ದಾಸಿಯ ಹೇಳಿದ, ಪಂಡಿತರೇ, ನೀವು ಪ್ರಭುವಿನ ಮನೆಗೆ ಹೋಗುತ್ತಿದ್ದೀರಿ. ನನ್ನ ಪ್ರಭುವಿಗಾಗಿ ಈ ಸಣ್ಣ ಕಾಣಿಕೆಯನ್ನು ತೆಗೆದುಕೊಂಡು ಹೋಗಿ. ನೀವು ಗರುಡ ಸ್ತಂಭದ ಹಿಂದೆ ನಿಂತು, ಪ್ರಭು ನಿಮ್ಮ ದಾಸ ದಾಸಿಯನು ಪ್ರೀತಿಯಿಂದ ಇದನ್ನು ಕಳುಹಿಸಿದ್ದಾನೆ ಎಂದು ಪ್ರಾರ್ಥಿಸಿ. ಭಗವಂತನು ತನ್ನ ಕೈಯನ್ನು ಮುಂದೆ ಚಾಚಿ ಸ್ವೀಕರಿಸಿದರೆ ಮಾತ್ರ ಇದನ್ನು ಕೊಡಿ, ಇಲ್ಲದಿದ್ದರೆ ವಾಪಸ್ ತಗೊಂಡು ಬನ್ನಿ ಅಂತ ಹೇಳಿದ. ನಾನು ಅವನ ಆಜ್ಞೆಯನ್ನು ನೋಡಿ ನಗು ಬಂತು. ಆದರೆ ಮಂದಿರ ತಲುಪಿ ಗರುಡ ಸ್ತಂಭದ ಬಳಿ ನಿಂತು ನಾನು ಕೇವಲ ವಿಧಿ ಪೂರೈಸಲು ದಾಸಿಯಾನ ಹೆಸರಿನಲ್ಲಿ ಆ ತೆಂಗಿನಕಾಯನ್ನು ಅರ್ಪಿಸಿದಾಗ ಒಂದು ಅಸಂಭವ ಘಟನೆ ನಡೆಯಿತು. ಸ್ವತಃ ಜಗನ್ನಾಥ ಪ್ರಭು ತನ್ನ ಹಸ್ತವನ್ನು ಚಾಚಿ ಆ ತೆಂಗಿನಕಾಯಿಯನ್ನು ಸ್ವೀಕರಿಸಿದರು. ಆ ಒಂದು ಕ್ಷಣದಲ್ಲಿ ನನ್ನ ಎಲ್ಲಾ ಶಾಸ್ತ್ರಜ್ಞಾನವು ಮೌನವಾಯಿತು. ಇಷ್ಟಕ್ಕೆ ಆ ದಾಸಿಯನ ಕತೆ ಮುಗಿಲಿಲ್ಲ. ಇನ್ನ ಮುಂದೆ ಇದೆ ಕೇಳಿ. ದಾಸಿಯ ಅತ್ಯಂತ ಬಡವನಾಗಿದ್ದ ಅವನ ಮನೆಯಲ್ಲಿ ಒಲೆ ಉರಿಯದೆ 4 ದಿನಗಳಾಗಿತ್ತು. ಅವನ ಪತ್ನಿ ಕಮಲಾ ತಾನು ಉಪವಾಸವಿದ್ದು ಇದ್ದ ಅಲ್ಪ ಸ್ವಲ್ಪ ದಾಸಿಯನಿಗೆ ಅನ್ನ ಉಣಿಸಿದ್ದಳು. ಇಂತಹ ಪರಿಸ್ಥಿತಿಯಲ್ಲೂ ದಾಸಿಯ ಜಗನ್ನಾಥನ ಧ್ಯಾನದಲ್ಲಿ ಮುಳುಗಿರುತ್ತಿದ್ದನು. ಒಮ್ಮೆ ರಥಯಾತ್ರೆಯ ಸಮಯ ಹತ್ತಿರ ಬಂದಾಗ ಹಳ್ಳಿಯ ಮುಖಂಡನೊಬ್ಬ ದಾಸಿಯನಿಗೆ ಹೊಸ ವಸ್ತ್ರವನ್ನು ನೇಯಲು ಮುಂಗಡ ಹಣ ನೀಡಿದನು. ಇದರಿಂದ ಅವರ ಹಸಿವು ನೀಗಿತ್ತು ಮತ್ತು ರಥಯಾತ್ರೆಗೆ ಹೋಗುವ ಅವಕಾಶವೂ ಸಿಕ್ಕಿತ್ತು. ದಾಸಿಯಾನಿಗೆ ಪ್ರಕೃತಿಯ ಪ್ರತಿಯೊಂದು ವಸ್ತುವಿನಲ್ಲೂ ಜಗನ್ನಾಥನ ಕಮಲನಯನಗಳೇ ಕಾಣುತ್ತಿತ್ತು. ಅವನ ನಿಷ್ಕಲ್ಮಶ ಪ್ರೀತಿಗೆ ಮೆಚ್ಚಿ ಭಗವಂತನು ಸ್ವತಃ ಅವನೇ ಗುಡಿಸಲಿಗೆ ಬಂದು ದರ್ಶನ ನೀಡಿದನು ಮತ್ತು ವರವನ್ನೂ ಕೊಟ್ಟನು. ಇಂದಿನಿಂದ ನೀನು ಯಾವಾಗ ಮಂದಿರದ ನೀಲಚಕ್ರವನ್ನು ನೋಡುತ್ತೀಯೋ ಅಲ್ಲಿ ನಿನಗೆ ನನ್ನದೇ ಸ್ವರೂಪ ಕಾಣಿಸುತ್ತದೆ ಮತ್ತು ನೀನು ಪ್ರೀತಿಯಿಂದ ಏನನ್ನು ಅರ್ಪಿಸಿದರೂ ನಾನು ಅದನ್ನು ಸ್ವೀಕರಿಸುತ್ತೇನೆ ಎಂದರು. ಮತ್ತೊಂದು ದಿನ ಮಂದಿರದ ಹೊರಗೆ ಜನರು ಮಾವಿನ ಹಣ್ಣುಗಳನ್ನು ದೇವರಿಗೆ ಅರ್ಪಿಸಲು ಪರಸ್ಪರ ಜಗಳವಾಡುತ್ತಿದ್ದರು. ದಾಸಿಯ ದೂರದಿಂದಲೇ ನಿಂತು, ಪ್ರಭು, ಇವೆಲ್ಲವೂ ನಿನ್ನದೇ, ನೀನೇ ಇದನ್ನು ಸ್ವೀಕರಿಸು ಎಂದು ಪ್ರಾರ್ಥಿಸಿದ. ಆಗ ದಾಸಿಯ ತಂದಿದ್ದ ಎಲ್ಲಾ ಮಾವಿನ ಹಣ್ಣುಗಳು ಮಾಯವಾದವು. ಗರ್ಭಗುಡಿಯ ಒಳಗೆ ಹೋಗಿ ನೋಡಿದಾಗ ಅಲ್ಲಿ ಮಾವಿನ ಹಣ್ಣಿನ ಸಿಪ್ಪೆ ಮತ್ತು ಗೊರಟೆಗಳು ಬಿದ್ದಿದ್ದವು. ಇದನ್ನು ಕಂಡ ಮುಖ್ಯ ಪೂಜಾರಿ ಎಲ್ಲರಿಗೂ ದಾಸಿಯನ ಕಾಲಿಗೆ ಬಿದ್ದು ಕ್ಷಮೆ ಯಾಚಿಸಿದರು. ಭಗವಂತನಿಗೆ ದುಬಾರಿ ನೈವೇದ್ಯಗಳು ಅಥವಾ ಕಠಿಣ ಮಂತ್ರಗಳ ಅಗತ್ಯವಿಲ್ಲ. ಭಕ್ತಿಯಿಂದ ಕೂಗಿದರೆ ಸಾಕು, ಬಂದೇ ಬಿಡುತ್ತಾನೆ. ಹಾಗಾದ್ರೆ ಹೇಳಿ ಜೋರಾಗಿ, ಜೈ ಜಗನ್ನಾಥ್.